ಒಂದನೇ ಕ್ಲಾಸಿಂದ ಎಲ್ಲೂ ಎಕ್ಸಾಮ್ ಬರ್ದಿರಲ್ಲ ಅವ್ರು, ಎಲ್ಲೂ ಎಕ್ಸಾಮ್ ಇಲ್ಲ. ಅದು ಇನ್ನೊಂದಿದೆ, ಆ ಎಕ್ಸಾಮ್ ಮಾಡ್ತೀವಿ ನಾವು 5-6ನೇ ತಾರೀಕು 6ನೇ ಕ್ಲಾಸ್ ಇಲ್ಲ, ಅದನ್ನು ರಿಸಲ್ಟ್ ಅನೌನ್ಸ್ ಮಾಡೋಂಗಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಅವ್ರು ಎಕ್ಸಾಮ್ ಯಾಕೆ ಮಾಡ್ತೀರ ಅಂತಾರೆ, ನೀವಿಲ್ಲಿ ಎಕ್ಸಾಮ್ ಯಾಕೆ ಮಾಡಲ್ಲ ಅಂತ ಕೇಳ್ತೀರಿ. ಸೊ ಅದು ಸ್ವಲ್ಪ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ದೇಶದೊಳಗೆ ಹಿಂಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಾನು ಮಾಡಬೇಕಾಗತ್ತೆ. ನನಗೆ ಆಸೆ ಮಕ್ಕಳಿಗೆ ಚೆನ್ನಾಗಿ ಹೆಲ್ಪ್ ಮಾಡಬೇಕಂತ, ಬಟ್ ಜಾಸ್ತಿ ಪ್ರೆಷರು ಕೊಡೋಂಗಿಲ್ಲ ಮಕ್ಕಳಿಗೆ. ಆದರೆ ನಮ್ಮ ರಾಜ್ಯದ ಮಕ್ಕಳಿಗೆ ರಿಯಲಿ ಹ್ಯಾಟ್ಸ್ ಆಫ್ ಇದು. ಆಮೇಲೆ ಏನಿಲ್ಲ, ಪಾಸಿಂಗ್ ಮಾರ್ಕ್ಸಲ್ಲಿ ಕಮ್ಮಿ ಆಗಿದ್ದು 5770 ಮಾತ್ರ ಪಾಸ್ ಆಗಿದ್ದಾರೆ. ಅದು ಎಷ್ಟು ಅಂದರೆ 1.2%. ನಾನು ಅದರ ಫುಲ್ ಲೆಕ್ಕ ಇದೆ, ನಾನೇನು ಬರ್ಕೊಂಡಿಲ್ಲ ಈಗ. ಸೊ ಇದು ಈವನ್ SSLCಯಲ್ಲೂ ಕೂಡ ವಿಲ್ ಬಿ ಶಾಕ್ಡ್. 33-35ಕ್ಕೆ ಕೆಲವರೆಲ್ಲ ಭಾಷಣ ಹೊಡೆದ್ರಲ್ಲ ಸಿಕ್ಕಾಪಟ್ಟೆ, ಭಾಳ ಕಮ್ಮಿ ಜನರು, ಜಾಸ್ತಿ ಜನರಲ್ಲ. ಪಾಸಿಂಗ್ ಮಾರ್ಕ್ಸ್ ಕಮ್ಮಿ ಮಾಡಿದ್ದಕ್ಕೆ ಅಷ್ಟು ಜನರು ಪಾಸ್ ಆಗೋದು ಚಾನ್ಸೇ ಇಲ್ಲ, ತಿಳ್ಕೊಬಿಡಿ. ಆಮೇಲೆ SSLC ನೋಡಿ, PUC ನೋಡಿ, ಎಲ್ಲ 60 and above 70%.